ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಂದೊಳ್ಳೆ ಮಟನ್ ಲಿವರ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ಥರ ಲಿವರ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಅರ್ಧ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಇನ್ನೊಂದು ಬಾಣಲಿನಲ್ಲಿ ಎಣ್ಣೆ, ಈರುಳ್ಳಿ ಆ್ಯಂಡ್ ಸ್ಲಿಟ್ ಚಿಲ್ಲೀಸ್ನ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಬಾಡಿಸ್ಕೊತಾ ಹೋಗಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ಈರುಳ್ಳಿದು ಕಲರ್ ಟ್ರಾನ್ಸ್ಲೂಸೆಂಟ್ ಆಗಿದ ತಕ್ಷಣ ಈಗ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಂಡಿರುವಂತಹ ಲಿವರ್ನ ಹಾಕಿ ಎಲ್ಲ ಬೇಸಿಕ್ ಮಸಾಲೀಸ್ ದಟ್ ಈಸ್ ಅರ್ಶಿನದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಮತ್ತು ಚೂರು ಪೆಪ್ಪರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಳಿಸ್ಕೊಳ್ಳಿ. ಸೊ ಇದು ಚೆನ್ನಾಗಿ ಹಿಡಿತಾ ಹೋಗಬೇಕು. ಸೊ ಈಗ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಬೇಕು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಲಿವರ್ ಎಲ್ಲ ಇಟ್ಕೊಳ್ಳುತ್ತೆ ಮಸಾಲೀಸ್ನೆಲ್ಲ. ಸೊ ನೀವೇನು ಬೇಯಿಸ್ಕೊಂಡಿರ್ತೀರ ಅದೇ ನೀರನ್ನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕುದಿಸ್ಕೊಂಡು ನೀಟಾಗಿ ಅದು ಬೆಂದಿದೆ ಅಂತ ನಿಮ್ಗೆ ಗೊತ್ತಾದಾಗ ಈ ಥರ ಎಣ್ಣೆ ಕಾಣಿಸ್ಬೇಕು. ಎಣ್ಣೆ ಬಿಟ್ಟಾಗ ಆಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಪೆಪ್ಪರ್ ಪೌಡರ್ ಇನ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಒಂದೊಳ್ಳೆ ಪೆಪ್ಪರ್ ಫ್ರೈ ರೆಡಿ. ತುಂಬಾ ಸಿಂಪಲ್. ದಿಸ್ ಇಸ್ ಸೋ ಪರ್ಫೆಕ್ಟ್. ಸಿಕ್ಕಾಪಟ್ಟೆ ಡಿಲಿಷಿಯಸ್ ಆಗಿದ್ದು, ಮಿಸ್ ಮಾಡದೆ ಟ್ರೈ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ ಕರ್ನಾಟಕ ಫೈಂಡಿಂಗ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.